ಪ್ರಶ್ನೆ ಮಾಡ್ಕೊಂತಿದ್ದೆ, ಅಲಂಕಾರ ಮಾಡ್ಕೊಂತಿರ್ಲಿಲ್ಲ. ಏನಂದೆ? ಸದ್ಯ ರೆಡಿ ಆಗೋ ಮನ್ಸಾಯ್ತಲ್ಲ, ಮುಂದಿಂದ ಆಮೇಲೆ ನೋಡ್ಕೋಣ. ಇದ್ರಲ್ಲಿ ಅರ್ಧಕ್ಕರ್ಧ ಮೇಕಪ್ ಪ್ರಾಡಕ್ಟ್ಸ್ ಆಕ್ಸೆಸರೀಸೇ ಇದೆ ಅಂತ ನಿನಗೆ ಡೌಟ್ ಅಲ್ವಾ? ಇಷ್ಟಕ್ಕೂ ನಾನು ಯಾರಿಗೋಸ್ಕರ ರೆಡಿ ಆಗ್ತೀನಿ ಹರ್ಷ? ನಿನಗೋಸ್ಕರ ತಾನೆ. ಹರ್ಷ, ಖುಷಿಯಾಗಿ ಹೊರಡ್ತಿದ್ದೀವಿ, ಸ್ವಲ್ಪನಾದ್ರೂ ಸ್ಮೈಲ್ ಮಾಡು. ಹ್ಯಾಪಿ 4th ಆನಿವರ್ಸರಿ ಹರ್ಷ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹರ್ಷ, ವಾಪಸ್ ವಿಶ್ ಮಾಡಲ್ವಾ ನನಗೆ? ನಾನು ನಿನ್ನ ಹತ್ರ ಎಷ್ಟೇ ರೂಡಾಗಿ ಬಿಹೇವ್ ಮಾಡ್ಬೋದು, ನಿನ್ನ ಮೇಲೆ ಕೋಪ ಮಾಡ್ಕೋಬೋದು, ಬಟ್ ಐ ಲವ್ ಯು ಹರ್ಷ. ಐ ಲವ್ ಯು ಸೋ ಮಚ್. ಐ ಲವ್ ಯು ಟೂ ಮಚ್. ಈ 4 years ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಹರ್ಷ. ಹೌದು, ನನಗೇನು ಗಿಫ್ಟ್ ಪ್ಲಾನ್ ಮಾಡಿದ್ಯಾ? ಗಿಫ್ಟಾ? ಗಿಫ್ಟಾನಾ? ಹಾಗಾದ್ರೆ ನಿನ್ನ ಮೈಂಡಲ್ಲಿ ಏನು ಪ್ಲಾನ್ಸ್ ಇಲ್ಲ ಅಂತಾಯ್ತು. ಈ ವರ್ಧನ್ ಪ್ರಾಪರ್ಟಿಲಿ ಅರ್ಧ ಪಾಲ್ ನಿಂದೆ ಅಲ್ವಾ ಮಾನ್ಸಿ, ಇನ್ನೇನು ಬೇಕು? ಹೌ ಅನ್ರೊಮ್ಯಾಂಟಿಕ್ ಯು ಆರ್ ಹರ್ಷ. ಪ್ರಾಪರ್ಟಿ ಎಲ್ಲ ಗಿಫ್ಟ್ ಆಗೋಕೆ ಹೇಗೆ ಸಾಧ್ಯ? ನೀನು ಹಾಗೆ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಹರ್ಷ, ವಾಟ್ ಹ್ಯಾಪನ್ ಟು ಯು? ವೈ ಯು ಆರ್ ಬಿಹೇವಿಂಗ್ ಲೈಕ್ ದಿಸ್? ನೀನು ಮೊದಲಿನ ಥರ ಇಲ್ಲ. ಯು ಹ್ಯಾವ್ ಚೇಂಜ್ಡ್ ಅ ಲಾಟ್. ನನ್ನ ಬದಲಾವಣೆಗೆ ನೀನು ಕಾರಣ ಅಲ್ವಾ ಮಾನ್ಸಿ? ವಾಟ್? ಐ ಮೀನ್, ನೀನು ನನ್ನ ಜೊತೆ ಇದೆಯಲ್ವಾ, ಸೊ ನನ್ನ ಬದಲಾವಣೆಗೆ ನೀನು ಒಂದು ರೀತಿಯಲ್ಲಿ ಕಾರಣ ಅಂತ ಹೇಳಿದೆ ಅಷ್ಟೇ. ಎನಿವೇ, ಈಗ ನೀನು ಇಷ್ಟಪಟ್ಟಂಗೆ ನಾವು ಹೋಗ್ತಿದ್ದೀವಲ್ಲ, ಕಮ್, ಐಲ್ ಬಿ ವೇಟಿಂಗ್. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನಿಮ್ಮಿಬ್ರಿಗೂ ಯಾರ ದೃಷ್ಟಿನೂ ತಾಗದೇ ಇರಲಿ. ಥ್ಯಾಂಕ್ ಯು ಅತ್ತಿಗೆ. ಮಂದಾಕ, ನಿಮ್ಮಿಬ್ಬರಿಗೂ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು. ಹರ್ಷ, ಮಾನ್ಸಿ, ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಮೊಮ್ಮಿಲ್ಲ. ಒಳ್ಳೇದಾಗಲಿ. ಥ್ಯಾಂಕ್ ಯು ಮಾ. ಜೀವನ ಪೂರ್ತಿ ಖುಷಿಯಾಗಿರಿ. ಇವತ್ತು ಹರ್ಷ ನನ್ನ ಫೇವ್ರೆಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದಾನೆ. ಇಟ್ಸ್ ಲಿಟಲ್ ಅವೇ ಫ್ರಮ್ ಸಿಟಿ. ಹೊರಡೋಣ ಹರ್ಷ? ಶೋರ್. ಹರ್ಷ, ವಾರ್ಷಿಕೋತ್ಸವನ ಅದ್ಧೂರಿಯಾಗಿ ಆಚರಿಸ್ಬೇಕು ಅಂತೆಲ್ಲ ಮಾತಾಡ್ಕೋತಿದ್ರಿ. ಈಗ ನೋಡಿದ್ರೆ ಇದ್ದಕ್ಕಿದ್ದಾಗೆ ಹೋಗ್ತಿದ್ರಿ, ಏನಾಯ್ತು? ಯಾ ಬ್ರೋ ಇನ್ ಲಾ, ನಾನೇ ಆ ಪ್ಲಾನ್ನ ಕ್ಯಾನ್ಸಲ್ ಮಾಡಿಸ್ದೆ. ನನಗೆ ಸ್ವಲ್ಪ ಪ್ರೈವಸಿ ಬೇಕು ಅಂತ ಅನಿಸ್ತು. ಐ ಆಮ್ ರಿಯಲಿ ಸಾರಿ. ಸರಿ, ಹ್ಯಾಪಿ ಸ್ಟೇ. ಯಾವುದೇ ಯೋಚನೆ ಇಲ್ಲದೆ ಖುಷಿ ಖುಷಿಯಾಗಿ ಇದ್ಬಿಟ್ಟು ಬನ್ನಿ. ಮೀರಾ, ಮೀರಾ, ಹಾಯ್ ಅಮ್ಮ. ಯು ಆರ್ ಪರ್ಫೆಕ್ಟ್. ಯಾವುದೇ ಫಂಕ್ಷನ್ನು ಈವೆಂಟು ನೀನು ಮರೆಯೋದೇ ಇಲ್ಲ ಅಲ್ವಾ? ಅಫ್ಕೋರ್ಸ್ ನಾಟ್ ಅಮ್ಮ. ವರ್ಧನ್ ಫ್ಯಾಮಿಲಿ ಫಂಕ್ಷನ್ಸ್ ಆ್ಯಂಡ್ ಇವೆಂಟ್ಸ್ನ ನಾನು ಹೇಗೆ ತಾನೇ ಮರೀಲಿ? ಹರ್ಷ ಸರ್, ಮಾನ್ಸಿಮಾ, ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೀರಾ.
ನಿಜವಾಗ್ಲೂ ವಿಶ್ ಮಾಡೋದಕ್ಕೆ ಬಂದ್ಲೋ ಅಥವಾ ಮನೆಗೆ ಬರೋದಕ್ಕೆ ಇದೇ ಒಂದು ಚಾನ್ಸು ಅಂತ ಬಂದ್ಲೋ? ಮೀರಾ, ಥ್ಯಾಂಕ್ ಯು ಒನ್ಸ್ ಅಗೇನ್ ಬಂದಿದ್ದಕ್ಕೆ ಆ್ಯಂಡ್ ಸ್ಪೆಷಲಿ ಫಾರ್ ದ ಬೊಕೆ. ಯಾ, ದಟ್ಸ್ ರಿಯಲಿ ನೈಸ್ ಆಫ್ ಯು. ಥ್ಯಾಂಕ್ ಯು. ಓಕೆ ಬಾಯ್ ಮೀರಾ. ಅಮ್ಮ ಬಾಯ್. ಅದಕ್ಕೆ ಮೀರಾ, ದಿನ ಆಫೀಸಿಗೆ ಬರ್ದಿರೋ ನನಗೆ ಒಂದಿಷ್ಟು ಕೆಲಸಗಳನ್ನು ತಗೊಂಡೇ ಬಂದಿರ್ತೀಯ ಅಲ್ವಾ? ಯಾ, ಯು ಆರ್ ರೈಟ್ ಅನು. ಸರ್, ಅನು ಜೊತೆ ಆಫೀಸ್ ವರ್ಕ್ ರಿಲೇಟೆಡ್ ಕೆಲವು ವಿಷಯಗಳನ್ನ ಮಾತಾಡ್ಬಿಟ್ಟು ಬರ್ತೀನಿ. ಆಮೇಲೆ ವಿ ಬೋತ್ ಶಿಲ್ ಲಿವ್ ಟುಗೆದರ್. ಇಲ್ಲ ಮೀರಾ, ನಾನಿವತ್ತು ಆಫೀಸಿಗೆ ಬರ್ತಿಲ್ಲ. ನನಗೂ ಅನು ಜೊತೆಯಲ್ಲಿ ಕೆಲವು ಮುಖ್ಯವಾದ ವಿಷಯಗಳು ಮಾತಾಡೋದಿದೆ. ಯು ಕ್ಯಾರಿ ಆನ್. ಓಕೆ. ಅನು ಬಾ. ಯಾ, ಕಮ್. ನಮಸ್ತೆ. ಬನ್ನಿ ಬನ್ನಿ ಬನ್ನಿ. ನಮಸ್ತೆ ನಮಸ್ತೆ ನಮಸ್ತೆ. ಬನ್ನಿ ಕೂತ್ಕೊಳ್ಳಿ. ಪ್ರಯಾಣ ಎಲ್ಲ ಸುಖವಾಗಾಯ್ತಾ? ಚೆನ್ನಾಗಿತ್ತಮ್ಮ. ನೀರು ತಗೊಳ್ಳಿ. ಕಾವೇರಿನಾ ಬೋರಾ? ಕಾವೇರಿನೇ, ಆದ್ರೆ ವಾರಕ್ಕೆ 2 ಸಲ ಬರುತ್ತೆ. ಟೀನಾ ಕಾಫಿನಾ? ಮಗಳೇ ಮಾಡ್ತಾಳೆ, ನೀವು ಹೇಳಿ. ಯಾವ್ದಾದ್ರು ಪರವಾಗಿಲ್ಲಮ್ಮ. ಸಕ್ಕರೆ ಸ್ವಲ್ಪ ಕಡಿಮೆ, ಅವ್ರಿಗೆ ಡಯಾಬಿಟಿಸ್. ಸರಿ. ರಮ್ಯಾ, ಟೀ ಮತ್ತೆ ಸ್ವೀಟ್ಸ್ ತಗೊಂಡ್ ಬಮ್ಮ. ಅಂಗಡಿದಲ್ಲ, ಮನೇಲೇ ಮಾಡಿದ್ದು. ನನ್ನ ಮಗಳೇ ಮಾಡಿದ್ದು. ಮನೆ ಕೆಲಸ ಎಲ್ಲ ಅವಳೇ ಮಾಡ್ತಾಳೆ. ಬುದ್ಧಿವಂತೆ ಮತ್ತೆ ತುಂಬಾ ಸೈಲೆಂಟು. ಬಹಳ ಸಂತೋಷ. ಹುಡುಗಿಗೆ ಅಡುಗೆ ಬರುತ್ತೆ ಅಂತ ಕೇಳಿ ಸಮಾಧಾನ ಆಯ್ತು. ರಮ್ಯಾ, ರೆಡಿ ಆಗ್ತಾ ಇರ್ಬೋದು. ಇಲ್ಲ ಇಲ್ಲ, ಅವಳು ಆಗ್ಲೇ ರೆಡಿ ಇದ್ಲು. ಇರಿ ನೋಡ್ತೀನಿ. ರಮ್ಯಾ, ರಮ್ಯಾ